ಸೊ ಹಲೋ ಗೈಸ್, ಕೆ ಕೆ ಎಕ್ಸ್‌ಪ್ರೆಸ್ಸಲ್ಲಿ ಇದು ಫಸ್ಟ್ ವಿಡಿಯೋ ವ್ಲಾಗ್ ಮಾಡ್ತಾ ಇರೋದು ನಾನು. ಸೊ ನಾವಿವತ್ತು ಬಂದಿರೋದು ರಾಮೇಶ್ವರ ದೇವಸ್ಥಾನ. ಇದಿರೋದು ಸೊರಬ ತಾಲೂಕಲ್ಲಿ. ಸೊ ಇದು ಬಂದು ಒಂದು 1000 ವರ್ಷ ಹಳೇದು ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ ಅಷ್ಟು ಟೂರಿಸಮಲ್ಲಿ ಫೇಮಸ್ ಆಗಿಲ್ಲ, ಬಟ್ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಇಲ್ಲಿ ಜನ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನ ಬಂದ್ಬಿಟ್ಟು ಇರೋದು ನಿಮಗೆ ಸೊರಬ ಹನಟ್ಟಿ ರೋಡ್ ಮಧ್ಯೆ ಸಿಗುತ್ತೆ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು 1000 ವರ್ಷ ಹಳೇದಾಗಿರೋದ್ರಿಂದ ಇಲ್ಲಿನ ಶಾಸನಗಳನ್ನೆಲ್ಲ ಅಧ್ಯಯ ಮಾಡಿಬಿಟ್ಟು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರೆದಿದ್ದಾರೆ ಇಲ್ಲಿ ದೇವಸ್ಥಾನದ ಬಗ್ಗೆ. ಸೊ ಈ ದೇವಸ್ಥಾನ ಮೊದಲು ಬಂದ್ಬಿಟ್ಟು ಕುಪ್ಪಗಡ್ಡೆ ಅಂತ ಊರ ಹೆಸರಿದ್ದು ಬಟ್ ಬದಲು ಇದನ್ನ ಪುಷ್ಪಗದ್ದೆ ಅಂತ ಕರಿತಾ ಇದ್ರು ಅಂತ ಹೇಳಿ ಬರೆದಿದ್ದಾರೆ. ಈ ದೇವಸ್ಥಾನ ಇಲ್ಲಿ ಏನು ನೋಡ್ತಿದ್ದೀರಾ, ಇದ್ರಲ್ಲಿ ಅರ್ಧ ಪಾರ್ಟು ಒಂದೊಂದು ಥರ ಕಟ್ಟಿದ್ದಾರೆ. ಇದ್ರಲ್ಲಿ 3 ಜನ ರಾಜರು ಸೇರಿ ಕಟ್ಟಿರೋದು, ಹಾಗೂ ಮೈಸೂರು ರಾಜರು ಕೂಡ ಇದರಲ್ಲಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಸೊ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಒಳಗೆ ಹೆಂಗಿದೆ ಅಂತ. ಸೊ ಈ ದೇವಸ್ಥಾನ ಕಟ್ಟಿದ್ದು ಬಂದ್ಬಿಟ್ಟು ಬ್ರಾಹ್ಮಣ ಒಬ್ಬ ರಾಮ ಅಂತ ಹೇಳಿ ಕಟ್ಟಿರೋನಿಂದ ರಾಮೇಶ್ವರ ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ. ಸೊ ಇದಕ್ಕೆ 4 ಎಂಟ್ರಿ ಸಿಗುತ್ತೆ ನಿಮಗೆ. ಸೊ 4 ಅಲ್ಲ 3 ಎಂಟ್ರಿ ಸಿಗುತ್ತೆ. ಇಲ್ಲೊಂದು ಎಂಟ್ರಿ, ಇಲ್ಲೊಂದು ಎಂಟ್ರಿ ಸಿಗುತ್ತೆ. ಆ ಕಡೆ ಗೇಟ್ ಇದೆ, ಅಲ್ಲಿ ನೋಡ್ಬೋದು ನೀವು, ಕಾಣುತ್ತೆ. ಸೊ ಅದು ಗೇಟು. ಇಲ್ಲಿ ಬಸವಣ್ಣ ಇದೆ. ಇಲ್ಲಿ ಹಲವಾರು ಇಲ್ಲಿ ಕಂಬಗಳು ನೋಡ್ಬೋದು. ಕಂಬಗಳು ಕೂಡ ಹಳೆಯ ಪ್ರಾಚೀನ ಕಂಬಗಳಿವು. ಸೊ ಈ ಕಂಬಗಳಲ್ಲೂ ವಿಶೇಷತೆ ಇದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇರೋ ಒಂದು ಕಂಬ ಮಾತ್ರ ಡಿಫ್ರೆಂಟ್ ಇದೆಯಂತೆ. ಸೊ ಅದನ್ನ ಆಮೇಲೆ ತೋರಿಸ್ತೀನಿ ತಡ್ರಿ. ಇದು ರಾಮೇಶ್ವರ ದೇವಸ್ಥಾನ. ಸೊ ಕರೆಂಟ್ ಇಲ್ಲದೆ ಇರೋದ್ರಿಂದ ದೇವ್ರು ಕಾಣಲ್ಲ ಸದ್ಯ. ದೀಪ ಹಚ್ಚಿ ಪೂಜೆ ಮಾರ್ನಿಂಗ್ ಓಪನ್ ಇರುತ್ತೆ ದೇವಸ್ಥಾನ. ಮಾರ್ನಿಂಗ್ ಆದಮೇಲೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮುಚ್ತಾರೆ. 4 ಗಂಟೆ 4:15 ತನಕ ಓಪನ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರಿದ್ದಾರೆ, ಅವರಿಗೆಲ್ಲ ಹೊರಗೆ ಹೋಗಿದ್ದಾರೆ ಅನಿಸುತ್ತೆ. ಸೊ ದೇವಸ್ಥಾನದ ಆವರಣದಲ್ಲೇ ಒಂದು ಕಲ್ಯಾಣಿ ಇದೆ. ಈ ಕಡೆ ಬಂದರೆ ಕೆರೆ ಇದೆ. ಒಂದು ಇದೇನು ದೇವಸ್ಥಾನಕ್ಕೆ ಸೇರಲ್ಲ, ಊರಿನ ಕೆರೆ. ಇದು ದೇವಸ್ಥಾನದ ಕೆರೆ. ಸೊ ಇಲ್ಲಿ ಬಸವಣ್ಣ ನೋಡ್ಬೋದು. ಸೊ ನಿಮಗೆ ಇಲ್ಲೆಲ್ಲ ಏನು ಅಂದರೆ ವಿಶೇಷತೆ, ಇಲ್ಲಿರೋ ಬಸವಣ್ಣಗಳೆಲ್ಲ ಈ ಕಡೆ ಮಲೆನಾಡು ಕಡೆ ಸ್ವಲ್ಪ ಬಸವಣ್ಣಗಳು ಹೆಂಗಿರುತ್ತೆ ಅಂದರೆ ಮುಖ ಆ ಕಡೆ ತಿರುಗಿರುತ್ತೆ, ಯಾಕಂದರೆ ಅಲ್ಲಿ ಪಾರ್ವತಿ ದೇವಿ ವಿಗ್ರಹ ಇರುತ್ತೆ. ನೀವು ಅಲ್ಲಿ ತೋರಿಸ್ತೀನಿ ಬರ್ರಿ. ಎಲ್ಲಿ ಪಾರ್ವತಿ ದೇವಿ ವಿಗ್ರಹ ಇರುತ್ತೋ ಅಲ್ಲಿ ಆ ಕಡೆ ಬಸವಣ್ಣ ಮುಖವಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ಅದೇ ಥರ ಇರೋದು. ಇಲ್ಲಿ ನೋಡ್ರಿ, ಇಲ್ಲ ಬ್ರಾಹ್ಮಣವರಿದ್ದಾರೆ. ಆ ದೇವಸ್ಥಾನ ಅದು ನೋಡ್ರಿ, ಇಲ್ಲಿಂದ ಬಸವಣ್ಣ ಮುಖ ಕಂಬ ಅಡ್ಡ ಆಗಿರೋದಕ್ಕೆ ಕಾಣಲ್ಲ, ಬಟ್ ನೀವು ನೋಡ್ಬೋದು ಬಸವಣ್ಣ ಈ ಕಡೆ ಡೈರೆಕ್ಷನಲ್ಲಿ ತಿರುಗಿದೆ, ದೇವರು ಈ ಕಡೆ ಇದೆ. ಸೊ ಈ ದೇವ್ರ ಹೆಸರು ನಂಗೆ ನೆನಪಾಗ್ತಿಲ್ಲ. ಈ ಕಡೆ ಬಂದರೆ ಗಣಪತಿ ಇದೆ. ಈ ಕಡೆನೂ ಕೂಡ ದೇವ್ರ ವಿಗ್ರಹಗಳಿವೆ. ಎಷ್ಟೊಂದು ವಿಗ್ರಹಗಳನ್ನು ಕಿಡಿಗಿಡಿಗಳು ಹಾಳು ಮಾಡಿಬಿಟ್ಟಾರೆ, ಇಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು. ಏನು ಶಾಸನದಲ್ಲಿ ಹಾಳಾಗಿದೆಯೋ ಗೊತ್ತಿಲ್ಲ. ಇದೆಲ್ಲ ಹಳೆಯ ವಿಗ್ರಹಗಳು, ಸುಮಾರು 500ರಿಂದ 1000 ವರ್ಷ ಹಿಂದೆದು. ಸೊ ಇಲ್ಲಿರೋ ಕಂಬಗಳೆಲ್ಲ ಡಿಫ್ರೆಂಟ್ ಇದೆಯಂತೆ. ಯಾವುದೋ ಒಂದು ಕಂಬ ಮಾತ್ರ ಡಿಫ್ರೆಂಟ್ ಇದೆಯಂತೆ ಎಲ್ಲ ಕಂಬಗಳಿಂದ. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ, ನಾನು ಬರೋದು ಇಲ್ಲಿ. ಸೊ ಎಲ್ಲ ಕಂಬದಲ್ಲೂ ದೇವರಿದೆ. ಕೆಳಗೆ ನಾರ್ಮಲ್ ಮಣಿ ಎಲ್ಲ ಕಂಬದಲ್ಲೂ ಕಾಣ್ತಾ ಇದೆ. ಕೆಳಗಡೆ ದೇವರು ಅಬ್ಸರ್ವ್ ಮಾಡ್ರೆ ಇದು ನೋಡ್ಬೋದು ನೀವು. ಹೊಯ್ಸಳರ ಕಾಲದ ಸಿಂಹ ಇದು. ಸಿಂಹ ಚಿತ್ರ ಹೀಗೆ ಇರ್ತಾಯಿತ್ತು ಕಾಲದಲ್ಲಿ. ಸೊ ಇಲ್ಲಿ ಎಲ್ಲ ಕಡೆ ನೋಡ್ಬೋದು ನೀವು ಸಿಂಹನೇ ಇದೆ, ಬಟ್ ಇಲ್ಲಿ ಒಂದು ಕಡೆ ಮಾತ್ರ ಕೃಷ್ಣ ಇದೆ. ಇಲ್ಲಿ ನೋಡ್ಬೋದು, ಇದೇ ಒಂದು ಕಂಬ ಅದು ಡಿಫರೆಂಟ್ ಇರೋದು. ಇದು ಒಂದರಲ್ಲಿ ಮಾತ್ರ ಕೃಷ್ಣ ಇದೆ. ಮಿಕ್ಕಿದ ಎಲ್ಲ ಕಂಬದಲ್ಲೂ ನೀವು ನೋಡ್ಬೋದು ಹೊಯ್ಸಳರ ಕಾಲದ ಸಿಂಹದ ಗುರುತಿದೆ, ಅಥವಾ ಬೇರೆ ಡಿಸೈನ್ಸ್ ಇದೆ. ಎಲ್ಲ ಕಂಬದು ಒಂದೇ ಥರ ಇದೆ, ಅದೊಂದು ಕಂಬ ಮಾತ್ರ ಡಿಫ್ರೆಂಟ್ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಅವಾಗೇನೋ ಕೆತ್ತು ಹೋಗಿದ್ದಾರೆ. ಇದೆಲ್ಲ ನಂಗೆ ಓದಕ್ಕೆ ಬರಲ್ಲ. ಯಾರಿಗಾದ್ರು ಓದಕ್ಕೆ ಬಂದರೆ ವಿಡಿಯೋ ಕಮೆಂಟಲ್ಲಿ ಹಾಕಿ. ಸೊ ಇದು ಬಂದ್ಬಿಟ್ಟು ಮೂಲವಾಗಿ ಶಿವನ ದೇವಸ್ಥಾನ. ಇದು ಫೋಟೋ ಕಾಣಲ್ಲ, ಇದ್ರಲ್ಲಿ ದೇವ್ರು ಕಾಣಲ್ಲ. ನಾನು ಫೋಟೋ ಹಾಕ್ತೀನಿ. ಸೊ ಇಲ್ಲೆಲ್ಲ ನೋಡ್ಬೋದು, ಮೇಲ್ಗಡೆ ಎಲ್ಲ ಇದಿದೆ. ಇವೆಲ್ಲ ಕೆತ್ತನೆಗಳು ನೋಡಿ ಯಾವ ರೀತಿ ಇದೆ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲದೇ ಕೆತ್ತಿರೋದು ಇದೆಲ್ಲ. ಇವಾಗಿನ ಇಂಜಿನಿಯರಿಂಗ್ ಎಷ್ಟೇ ಬೆಳೆದು ಆಗಿನ ಕಾಲದ ಡಿಸೈನ್ಸು, ಸೈನ್ಸು ಯಾರು ಕೂಡ ಬೇಡ್ಸೋಕ್ಕಾಗಲ್ಲ ಇದುವರೆಗೂ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಡಿಸೈನ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ.
ಸೊ ಪ್ರತಿಯೊಂದು ಕಡೆನೂ ಒಂದೊಂದು ಥರ ಡಿಸೈನ್ ಮಾಡ್ತಾ ಬಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಆ ಥರ ಇದೆ. ಸೊ ಎಲ್ಲ ಕಂಬಕ್ಕೂ ಡಿಸೈನ್ ಮಾಡ್ಕೊತ ಬಂದಿದ್ದಾರೆ, ಡಿಸೈನ್ ಕೆತ್ತಿದ್ದಾರೆ ನೀಟಾಗಿ. ಸೊ ಈ ಡಿಸೈನ್ಸ್ ಭಾಳ ಇಷ್ಟ ಆಯಿತು ನನಗೆ. ಸೊ ಇಲ್ಲಿ ಮಧ್ಯೆ ಗ್ಯಾಪ್ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ಮಧ್ಯೆ ಗ್ಯಾಪ್ ಇದೆ, ಇದ್ರ ಮಧ್ಯ ಇಲ್ಲಿಂದ ಕೈ ಹೋಗುತ್ತೆ ನಮ್ಮದು. ಇಲ್ಲಿ ನೋಡ್ಬೋದು, ಈ ಕಡೆ ಕಳಿಸಿದ್ರು ಈ ಕಡೆ ಬರುತ್ತೆ ಕೈ. ಸೊ ಎಷ್ಟೊಂದು ಜನ ಡಿವೋಟೀಸು ಶಿವನ್ ಭಕ್ತರಾಗಿರ್ತಾರೆ. ಸೊ ಶಿವನ್ ಭಕ್ತರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಬಂದು ಈ ಪ್ಲೇಸ್ನ ಒನ್ಸ್ ವಿಸಿಟ್ ಮಾಡಿ. ಯಾಕಂದರೆ ಇದು ಯಾರೆಲ್ಲ ಒಂದು ನೆಮ್ಮದಿಯ ತಾಣ ಕೊಡುತ್ತಾ ಇರ್ತೀರ ಅಂಥವರೆಲ್ಲ ಬಂದು ವಿಸಿಟ್ ಮಾಡಿ. ಸೊ ನೀವು ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಂದರೆ ಹೋಗೋಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಒಂದು ಪೀಸ್ಫುಲ್ಲಾಗಿ ಹುಡುಕ್ತಾ ಇದ್ದೀರಾ, ಅಥವಾ ಯಾರೆಲ್ಲ ಟೂರ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮಾನ್ಸೂನಲ್ಲಿ, ಸೊ ನಿಮಗೆ ಈ ಕಡೆ ಬಂದರೆ ಭಾಳ ಪ್ಲೇಸ್ ಸಿಗುತ್ತೆ. ನೀವು ಆನವಟ್ಟಿಯಿಂದ ಈ ಕಡೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ಬನವಾಸಿ ಕಡೆ ಹೋಗ್ಬೋದು, ಬನವಾಸಿಯಿಂದ ಶಿರ್ಸಿ ಕಡೆ ಹೋಗಿ ಆ ಕಡೆ ಯಾನ ಎಲ್ಲ ತಿರ್ಕೊ ಬರ್ಬೋದು. ಸೊ ಯಾರೆಲ್ಲ ಮಾನ್ಸೂನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇದು ಒಂದು ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಟ್ರಿಪ್ಪಲ್ಲಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕುಪ್ಪಗಡ್ಡೆ ಅಂತ ಬರುತ್ತೆ ಊರು, ಆನವಟ್ಟಿ ಸೊರಬ ಮಧ್ಯೆ. ಇದು ಸೇರೋದು ಸೊರಬ ತಾಲೂಕಿಗೆ. ಆನವಟ್ಟಿಯಿಂದ ಸೊರಬ ಹೋಗೋ ರೋಡು, ಅಥವಾ ನೀವು ಸೊರಬ ಕಡೆಯಿಂದ ಬರ್ತೀರಾ ಅಂದ್ರೆ ಆನವಟ್ಟಿ ರೋಡಲ್ಲಿ ಸಿಗುತ್ತೆ. ಸೊ ಈ ದೇವಸ್ಥಾನದ ಮುಂಭಾಗನ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದವರು. ಸೊ ವಿಜಯನಗರ ಸಾಮ್ರಾಜ್ಯದವರು ಈ ಮುಂಭಾಗ ಏನು ನೋಡ್ತಾ ಇದ್ದೀರಲ್ಲ ನೀವು, ಈ ಬಸವಣ್ಣ ಇರೋದು ಅಥವಾ ಈ ಕಂಬಗಳೆಲ್ಲ ಏನಿದೆ, ಇದನ್ನೆಲ್ಲ ಕಟ್ಟಿಸಿದ್ದು ವಿಜಯನಗರ ಸಾಮ್ರಾಜ್ಯದವರು. ಸೊ ಗೋಪುರ ಮತ್ತೆ ಗರ್ಭಗುಡಿನ ಕಟ್ಟಿಸಿದ್ದು ಹೊಯ್ಸಳರ ಕಾಲದಲ್ಲಿ ಆಗಿರೋದು. ಇದು ಗೋಪುರ ಮತ್ತೆ ಗರ್ಭಗುಡಿ ಮಾತ್ರ ಹೊಯ್ಸಳರ ಕಾಲದಲ್ಲಿ ಆಗಿರೋದು. ಅದಾದ್ಮೇಲೆ ಈ ಮುಂಭಾಗ ಏನಿದೆಯಲ್ಲ ಇದನ್ನು ಕಟ್ಟಿಸಿರೋದು ವಿಜಯನಗರ ಸಾಮ್ರಾಜ್ಯದವರು. ಸೊ ಅದಾದ್ಮೇಲೆ ನಮ್ಮ ಮೈಸೂರಿನ ರಾಜರು ಕೂಡ ಇದನ್ನ ಸ್ವಲ್ಪ ವರ್ಷ ಆಳ್ವಿಕೆ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಸೊ ಇದೆಲ್ಲ ನಿಮಗೆ ಬಂದ್ಬಿಟ್ಟು ಇದೆಲ್ಲ ಕಟ್ಟಿರೋದು ಹೊಯ್ಸಳರು. ಸೊ ಅವ್ರ ಕೆತ್ತನೆಗಳನ್ನು ನೋಡಿ. ಸೊ ನೀವು ಹೊಯ್ಸಳರದು ಕೆತ್ತನೆ ನೋಡ್ಬೇಕು ಅಂದ್ರೆ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅವ್ರ ಸಿಂಹನೇ ಬೇರೆ ಥರ ಮಾಡ್ತಾರೆ, ನೀವು ನೋಡ್ಬೋದು. ಸೊ ಹೊಯ್ಸಳರ ಕೆತ್ತನೆಯಲ್ಲಿ ಅವ್ರ ಸಿಂಹನೇ ಬೇರೆ ಥರ ಇರುತ್ತೆ. ಸೊ ಈ ಕಡೆ ಎಲ್ಲ ಶಾಸನಗಳು ಇಟ್ಟಿದ್ದಾರೆ ದೇವಸ್ಥಾನದಿಂದ ಸಿಕ್ಕಿರೋದು, ನೋಡೋಣ ತೋರಿಸ್ತೀನಿ ಬರ್ರಿ. ಇದರಲ್ಲೂ ಕೂಡ ಕೆತ್ತನೆಗಳು ನೋಡ್ಬೋದು ನೀವು. ಮನುಷ್ಯ ಯಾವ ಥರ ಚೇಂಜ್ ಆಗ್ತಾನೆ ಅನ್ನೋದನ್ನೇ ಆವಾಗಿನ ಕಾಲದಲ್ಲಿ ಕೆತ್ತನೆ ರೂಪದಲ್ಲಿ ತೋರಿಸಿದ್ದಾರೆ. ಸೊ ಇದೆಲ್ಲ ನನಗೆ ಅಷ್ಟು ಅರ್ಥ ಆಗಲ್ಲ, ಅರ್ಥ ಆದವ್ರು ಯಾರಾದರೂ ಇದ್ದರೆ ಹೇಳ್ರಿ. ಸೊ ನೋಡ್ಬೋದು, ಇಲ್ಲಿ ಬಿಲ್ಲು ಬಾಣ ಬಿಡೋ ಥರ ಆಗಿರ್ಬೋದು, ಇನ್ನು ಭಾಳಷ್ಟು ಶಾಸನಗಳಿವೆ. ಅಲ್ಲೇನೋ ಒಂದು ಶಾಸನ ಇದೆ, ಅದು ಯಾರಿಗೆ ಅರ್ಥ ಆಗುತ್ತೆ ಹೇಳ್ರಿ, ಗೊತ್ತಿಲ್ಲ ನನಗೆ. ಸೊ ಆ ಕಡೆ ಎಲ್ಲ ಕೆಲವೊಂದು ಶಾಸನಗಳಿವೆ, ಕೆಲವೊಂದು ಬಿದ್ದೋಗಿದೆ. ಸೊ ಇಲ್ಲಿ ಕೆತ್ತನೆ ನೋಡ್ಬೋದು, ಗೋಪುರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನೋಡ್ಬೋದು ನೀವು, ಸ್ಟೆಪ್ ಬೈ ಸ್ಟೆಪ್ಪು. ಸೊ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದ್ದು, ಇಲ್ಲಿ ಪ್ರತಿ ಗೋಪುರದ ಪ್ರತಿ ಮೂಲೆಯಲ್ಲೂ ನಂದಿ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, 2 ಮೂಲೆ ಕಾಣುತ್ತೆ ಇಲ್ಲಿಂದ, ಅಲ್ಲೂ ನಂದಿ ಇದೆ, ಈ ಕಡೆನೂ ನಂದಿ ಇದೆ. ಸೊ ನಿಮಗೆ ಹೊಯ್ಸಳರದು ಇದು ತೋರಿಸ್ತೀನಿ, ಹೊಯ್ಸಳರ ಕೆತ್ತನೆ ಆರಾಮ್ಸೆ ಗುರುತಿಸ್ಕೋಬೋದು. ಯಾವ ರೀತಿ ಅಂದರೆ ಹೊಯ್ಸಳರ ಸಿಂಹ ಬೇರೆ ಥರ ಕೆತ್ತಾರೆ ಅವರು. ಸೊ ಇಲ್ಲಿಂದ ಕಾಣುತ್ತಾ, ಲೆಟ್ಸ್ ಸಿ. ಎಸ್, ಇಲ್ಲಿಂದ ಕಾಣಲ್ಲ, ಅಲ್ಲಿ ಮೇಲ್ಗಡೆ ಒಂದು ಚಿತ್ರ ಇದೆ ಹೊಯ್ಸಳರ ಸಿಂಹದ್ದು. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಶಿಲಾಬಾಲಿಕೆಗಳು ಕಟ್ಟಿದ್ದಾರೆ. ಸೊ ಇದೆಲ್ಲ ಕೆಲವೊಂದು ಡಿಸೈನ್ಸ್ ಇದೆ, ಅವಾಗೆಲ್ಲ ಸ್ಪೆಸಿಫಿಕ್ ಥಾಟಲ್ಲಿ ಕಟ್ಟಿರ್ತಾರೆ ಇವನ್ನೆಲ್ಲ. ಸೊ ನಮಗೆ ಈಗ ಅರ್ಥ ಆಗಲ್ಲ, ಈ ಗೈಡ್ ಇದ್ದಿದ್ರೆ ಹೇಳಿಸ್ಕೋಬೋದಿತ್ತು. ಸೊ ಅವರು ಇಲ್ಲ ಇವತ್ತು ಯಾಕೋ ಇಲ್ಲಿ. ಸೊ ಇಲ್ಲಿ ಕೆಳಗೆ ಕೂಡ ಕೆತ್ತಿದ್ದಾರೆ. ಎಸ್, ಇದು ಹೊಯ್ಸಳರ ಸಿಂಹ ಇಲ್ಲಿದೆ ನೋಡಿ. ಹೊಯ್ಸಳರ ಸಿಂಹ ಇದೇ ಥರ ಇರೋದು ಅವಾಗ. ಇದು ಹೊಯ್ಸಳರ ಸಿಂಹದ ಚಿತ್ರ. ಇಲ್ಲೆಲ್ಲ ಇದೆ ನೋಡಿ, ಆನೆಗಳು, ಸಿಂಹ. ಯಾರಿಗೆಲ್ಲ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದೆ, ಒಳ್ಳೆ ನೆಮ್ಮದಿಯಾದ ಜಾಗ ಬೇಕು ಅಂತ ಇದೆ, ಸೊ ಈ ದೇವಸ್ಥಾನ ಒಂದು ಸಲ ಬಂದು ವಿಸಿಟ್ ಮಾಡಿ. ಆಮೇಲೆ ಪದೇ ಪದೇ ನೀವೇ ಬರ್ತೀರಾ. ಸೊ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಒಬ್ರು ಪೂಜಾರಿ ಇದ್ದಾರೆ. ಸೊ ನೀವು ಅವರಿಗೆ ಹೇಳೋದ್ರೆ ಪ್ರತಿ ತಿಂಗಳು ಪೂಜೆ ಮಾಡಿ ಪ್ರಸಾದ ಕೂಡ ಕಳಿಸ್ತಾರೆ ನಿಮಗೆ. ಸೊ ದೇವಸ್ಥಾನದ ಕೆತ್ತನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡೆ ಕೆರೆ ಇದೆ, ಈ ಕಡೆನೂ ಒಂದು ರೋಡ್ ಇದೆ, ಇಲ್ಲಿ ಬರ್ಬೋದು, ಎಂಟ್ರಿ ಗೇಟ್ ಇದೆ. ಸೊ ಹಾಗೆ ಒಂದು ವ್ಯೂ ತೋರಿಸ್ತೀನಿ ನಿಮಗೆ, ಫುಲ್ ಯಾವ ಥರ ಕಾಣುತ್ತೆ ಅಂತ.
ಸೊ ಬರೋರಿಗೆಲ್ಲ ಒಂದು ರಿಕ್ವೆಸ್ಟು, ಯಾರು ಬಂದವರು ಕೂಡ ಜಾಗನ ಗಲೀಜು ಮಾಡಬೇಡಿ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಸೊ ಇಲ್ಲೆಲ್ಲ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಬಂದು ಹುಷಾರಾಗಿ ಯಾವ ರೀತಿ ಬಂದಿರ್ತೀರೋ ಆ ರೀತಿ ನೀಟಾಗಿ ಹೋಗಿ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ದೇವಸ್ಥಾನದ ಇನ್ನೂ ಇನ್ಫಾರ್ಮೇಷನ್ ಬೇಕು, ಅಲ್ಲಿ ಶಾಸನಗಳಿವೆ, ಅದನ್ನು ಫೋಟೋ ಹಾಕಿರ್ತೀನಿ, ಅಥವಾ ಬಂದಾಗಾದ್ರೂ ಓದ್ಕೊಳ್ಳಿ ನೀವು. ಸೊ ದೇವಸ್ಥಾನ ಭಾಳ ಅದ್ಭುತವಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಬಿಟ್ರಿ ಈ ಥರನ. ನಿಮಗಿಲ್ಲಿ ದೇವಸ್ಥಾನದ ಇದಿದೆ, ಸರ್ವೆ ಆಫ್ ಇಂಡಿಯಾ ಯಾವಾಗ ಮಾಡಿದ್ರು ಏನು ಅಂತ. ಸೊ ದೇವಸ್ಥಾನದ ಶಾಸನ ಇಲ್ಲಿದೆ ನೋಡಿ, ದೇವಾಲಯಗಳು ಮತ್ತು ಶಾಸನಗಳು. ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ ಇಲ್ಲಿ ಸಿಗತ್ತೆ ನಿಮಗೆ, ನೋಡ್ಬೋದು. ಇಲ್ಲಿ 1000 ವರ್ಷ ಹಿಂದಿಂದು ಅಂತ ಕೊಟ್ಟಿದ್ದಾರೆಲ್ಲ, ಇಲ್ಲಿ ಕನ್ನಡದಲ್ಲಿದೆ 1189 ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಡೇಟೆಡ್ AD 1189. ಸೊ KK ಎಕ್ಸ್ಪ್ರೆಸ್ನ ಫಸ್ಟ್ ವಿಡಿಯೋ ಇದು. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಇದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ, ಬಹಳಷ್ಟು ಮಿಸ್ಟೇಕ್ಸ್ ಇರುತ್ತೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋಯಿಂದ ಸುಧಾರಿಸ್ಕೊಳ್ಳೋಣ. ಸೊ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಸೊ ಯಾರೆಲ್ಲ ಮಳೆಗಾಲದಲ್ಲಿ ಬರ್ತೀವೋ ಹುಷಾರಾಗಿ ಬನ್ನಿ, ಯಾಕಂದರೆ ಈ ರೋಡು ಸೀದಾ ಸ್ಲೋಪ್ ಇದೆ ಕಲ್ಯಾಣಿಗೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಪಾಚಿ ಕಟ್ಟತ್ತೆ ಮಳೆಗಾಲ ಬಂತು ಅಂದರೆ. ಸೊ ಸೀದಾ ಟೈರ್ ಬ್ರೇಕ್ ಹಿಡಿದ್ರು ಕೂಡ ಸ್ಕಿಡ್ ಆಗಿ ಆ ಕಡೆ ಹೋಗ್ಬಿಡ್ತೀರಾ. ಸೊ ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ. ಸೊ ಯಾರು ಕೂಡ ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾನು ಹೇಳಿದೆ ಅಂದ್ಬಿಟ್ಟು. ಮತ್ತೆ ನಿಮ್ಮ ಸೇಫ್ಟಿಲಿ ನೀವು ಬರ್ರಿ, ಆರಾಮ್ಸೆ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಯಾವುದೇ ರೀತಿ ಏನು ಡೇಂಜರಸ್ ಇಲ್ಲ ನಿಮಗೆ. ಇದೇ ಊರಲ್ಲಿ 3 ದೇವಸ್ಥಾನ ಸಿಗುತ್ತೆ ನಿಮಗೆ. ಆ ಕಡೆ ಅಲ್ಲಿ ಮಾರಿಕಾಂಬ ದೇವಸ್ಥಾನ ಸಿಗುತ್ತೆ ನಿಮಗೆ. ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ, ಆ ಸೈಡ್ ಬರ್ತಾ ಮೇನ್ ರೋಡಲ್ಲೇ ಸಿಗುತ್ತೆ ನಿಮಗೆ. ಈ ಕಡೆ ಹಿಂದ್ಗಡೆ ಇನ್ನೂ 2 ದೇವಸ್ಥಾನ ಇದೆ. ಆ ಕಡೆ ರೋಡಿಂದ ಕೆರೆ ರೋಡ್ ತೋರಿಸೋದ್ನಲ್ಲ, ಆ ಕಡೆಯಿಂದ ಬರ್ಬೋದು ನೀವು. ಆ ಕಡೆಯಿಂದ ಬಂದರೆ ಕೃಷ್ಣನ ದೇವಸ್ಥಾನ ಒಂದು, ನರಸಿಂಹ ದೇವಸ್ಥಾನ ಒಂದು ಸಿಗುತ್ತೆ. ಅದು ಕೂಡ ಭಾಳ ಹಳೇದು, ಅದರಲ್ಲಿರೋ ಕೃಷ್ಣನು ಮತ್ತು ನರಸಿಂಹಸ್ವಾಮಿ ಮೂರ್ತಿ ಕೂಡ ಭಾಳ ಹಳೇದಿದೆ. ಸೊ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.